ಕಾಂತಾರ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ಶೂಟಿಂಗ್ ಆದಾಗಿಂದ ನೋಡಿದವರೆಲ್ಲರೂ ಒಂದು ಸ್ವಲ್ಪ ತುಣುಕು ನೋಡಿದವರೆಲ್ಲರೂ ಸಿನಿಮಾ ನೋಡಬೇಕು, ಸಿನಿಮಾ ನೀವು ನೋಡಿ ಅಂತ ಹೇಳ್ತಾಯಿದ್ರು, ಅದ್ಭುತವಾಗಿ ಬಂದಿದೆ ಅಂತ. ಬಟ್ ಇವನು ಇಲ್ಲ, ನನಗೆ ಪ್ರೀಮಿಯರ್ ಶೋ ದಿವಸನೇ ನೀನು ಸಿನಿಮಾ ನೋಡಬೇಕು, ಅದಕ್ಕೆ ಮುಂಚೆ ನೋಡೋಂಗಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಇದುವರೆಗೂ ನೋಡೋಕ್ಕಾಗಿಲ್ಲ ಸಿನಿಮಾದು ಏನು. ಆ್ಯಕ್ಚುಲಿ ಕೆಲವೊಂದೆಲ್ಲ ತುಣುಕು ನೋಡಿದ್ದೆ, ಬಟ್ ಇವತ್ತು ಸಿನಿಮಾ ನೋಡಿದೆ ನಾನು. ಆ್ಯಂಡ್ ಐ ಥಿಂಕ್ last half an hour is like brilliant to the core. Very nice film. And the last climax 30 minutes, I have not seen any film which has excited me so much in last 30 minutes. I'm sure you guys will love it. I mean, this is going to be a hit. Idra ಬಗ್ಗೆ ನನಗೆ ಡೌಟ್ ಇಲ್ಲ. And this will be remembered. The climax of this film will be remembered forever. So ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. I'm sure you guys will love it. Thank you so much ಎಲ್ರಿಗೂ. ಒಂದು ವರ್ಷದ ಜರ್ನಿ ಕಾಂತಾರ ಜೊತೆಗೆ. ನಾನೇನು ಹೇಳಲ್ಲ, ಸೊ ಜನ ನೋಡಿದವ್ರು ಹೇಳಬೇಕಷ್ಟೆ. ಹೋಪ್ಫುಲಿ ನಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಂದು ಇಷ್ಟೋ ತನಕ ನಮ್ಮ ಈ ಪ್ರೀಮಿಯರ್ ಶೋ ಅಲ್ಲಿದ್ದು ಎಲ್ಲರ ಒಂದು ಅಭಿಪ್ರಾಯನ ತೊಗೊಂಡಿದ್ದಕ್ಕೆ, ಹೆಚ್ಚು ಜನರಿಗೆ ತಲುಪಿಸಿದ್ದಕ್ಕೆ. ನಾನು ಚಿತ್ರರಂಗಕ್ಕೆ ಬಂದು ಆಲ್ಮೋಸ್ಟ್ ಒಂದು 18 ವರ್ಷ ಆಗ್ತಾ ಬಂತು. 2004 ಎಂಡ್ ನಾನು ಬಂದಿದ್ದು. ಇವತ್ತಿಗೆ ಒಂದು ಮಾಡಿದ ಕೆಲಸ ಅದನ್ನಷ್ಟೇ ನಂಬಿದ್ದು ನಾನು, ನನ್ನ ಕೆಲಸನ ಅಷ್ಟೇ, ಬೇರೆ ಏನೂ ನಾನು ಯೋಚನೆ ಮಾಡಿಲ್ಲ ಯಾವತ್ತು. ನಿಮ್ಮನ್ನು ಯಾವತ್ತೂ ನಿಮ್ಮ ರೋಡದಲ್ಲಿದ್ದೀನಿ ಅನ್ನೋ ಥರ ಫೀಲ್ ನನಗೆ. ಅಂದರೆ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದೀರಾ, ಕಂಟಿನ್ಯೂಸ್ ಆಗಿ ಸಕ್ಸಸ್ ಕೊಡ್ತಾನೆ ಬಂದಿದ್ದೀರಾ. ಏನೋ ಒಂದು ಮಾಡಬೇಕನ್ನೋ ಒಂದು ಯೋಚನೆಯಲ್ಲೇ ಹೋಗ್ತೀನಿ ನಾನು. ಬಟ್ ಕಾಂತಾರ ಯಾಕೆ ಮಾಡಿದೆ ನನಗೆ ಇವತ್ತು ಗೊತ್ತಿಲ್ಲ ನನಗೆ. ಅಂದರೆ ಇಟ್ ಇಸ್ ನಾಟ್ ಇಂಟೆನ್ಷನಲ್. ಅದಾಯಿತು. ಸೊ ಇವತ್ತು ಜನರಿಗೆ ತಲುಪಿದೆ. ಜನ ಅದನ್ನು ಏನಂತ ಮಾಡ್ತಾರೆ ಅಂತ ನಂಬಿದ್ದೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ರೆಸ್ಪಾನ್ಸ್ ನೋಡಿ, ಎಲ್ರಿಗೂ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕಾಂತಾರ ಒಂದು ದಂತಕಥೆ. ಸೊ ಈ ದಂತಕಥೆ ನನ್ನ ಜೀವನದಲ್ಲಿ ಹೇಗೆ ಸೇರ್ಕೋತು ನಂಗೆ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಇದೆ ದಟ್ ನಾನು ಕಾಂತಾರದ ಒಂದು ಭಾಗ ಆಗಿದ್ದೀನಿ ಇವತ್ತು ಅಂತ. ಸೊ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್, ನನ್ನ ಕೋ-ಸ್ಟಾರ್ ರಿಷಬ್ ಸರ್ಗೆ ಹೋಗುತ್ತೆ, ಹಾಗೂ ಹೊಂಬಾಳೆ ಸಂಸ್ಥೆಗೆ. ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ, ಹಾಗೆ ಪ್ರೋತ್ಸಾಹ ಮಾಡಿ. ಯಾವಾಗಲೂ ಒಡವಡೋಣ ಅಂತ ಮಾತಾಡ್ತಾ ಇರ್ತೀನಿ. ಇವತ್ತು ಈ ಸಿನಿಮಾ ನೋಡಾದ್ಮೇಲೆ ನಿಜವಾಗ್ಲೂ ನಂಗೆ ಮರ್ತೋಯ್ತು. ಕಣ್ಮುಂದೆ ಈಗಲೂ ಕಾಂತಾರ ಇದೆ, ರಿಷಬ್ ಇದ್ದಾರೆ, ಶಿವ ಪಾತ್ರ ಇದ್ದಾರೆ. ಹಾಗೆ ಕಣ್ಮುಂದೆ ಬಂದು ಕಾಡೋಂಥ ಪಾತ್ರಗಳು. ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಇದು ಸಿನಿಮಾ ನೋಡಿ ವಿಸಿಲ್ ಹೊಡೆದು ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮಗೆ ಪ್ರಾಬಬ್ಲಿ ನಾನು ಸ್ಪೆಷಲಿ ಮಂಗಳೂರವಳಾಗಿರೋದ್ರಿಂದ ಇದು ನನಗೆ ಒಂದು ಇಮೋಷನ್. ಲಾಸ್ಟ್ 20 ಮಿನಿಟ್ಸು ಇಟ್ಸ್ ಅನ್ಫರ್ಗೆಟೇಬಲ್ ಎಕ್ಸ್ಪೀರಿಯನ್ಸ್. ಮೈ ರೋಮಾಂಚನ ಆಗೋಂಥ ಒಂದು ಎಕ್ಸ್ಪೀರಿಯನ್ಸು. ಹೊಂಬಾಳೆ ಸಿನಿಮಾ ಆಗಿರ್ಬೋದು, ರಿಷಬ್ ಸರ್ ಆಗಿರ್ಬೋದು, ಸಪ್ತಮಿ, ಆಮೇಲೆ ಅಚ್ಯುತನ, ಪ್ರಮೋದ್ ಸರ್, ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಜನೀಶ್ ಅವರ ಮ್ಯೂಸಿಕ್ ಅಂತೂ ಔಟ್ ಆಫ್ ದ ವರ್ಲ್ಡ್ ಇದೆ. ಎಲ್ಲರ ಪರವಾಗಿ ನಾನು ಮತ್ತೆ ಇದೊಂದೇ ಕೇಳ್ಕೊಳ್ಳೋದು, ಈ ತಂಡಕ್ಕೆ, ಈ ಸಿನಿಮಾಗೆ, ರಿಷಬ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಗಲೇಬೇಕು ಅನ್ನೋದು ನಮ್ಮ ಆಸೆ. ಆಲ್ ದ ವೆರಿ ಬೆಸ್ಟ್. ಪ್ಲೀಸ್ ಈ ಸಿನಿಮಾ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಓಕೆಯಾ, ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಿನಿಮಾ ಆದಮೇಲೆ ಅದನ್ನು ಹೇಳಬೇಕಾದ್ರೆ ಒಂದಿಷ್ಟು ಪದಗಳಿರುತ್ತೆ, ಬಟ್ ಇವತ್ತು ಪದಗಳೇ ಸಿಗ್ತಾ ಇಲ್ಲ. ಸೊ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿದ್ದೀನಿ. ಇದ್ರ ಬಗ್ಗೆ, ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ನಾನು. ಎಲ್ಲರೂ ಮನೆಯಲ್ಲಿರುವಂಥ ಟಿ ವಿಗೆ ಬರುತ್ತೆ, ಇಲ್ಲ OTT ಪ್ಲ್ಯಾಟ್ಫಾರ್ಮ್ಸ್ ಬರುತ್ತೆ ಅಂತ ಕಾಯ್ಬೇಡಿ. ಅವಾಗ ಬಂದಾಗ ಮತ್ತೊಂದು ಸಲ ನೋಡೋರಂತೆ. ಬಟ್ ಈ ಸಿನಿಮಾನ, ಈ ಒಂದು ಕ್ಯಾನ್ವಾಸನ್ನು ನೀವು ಸ್ಕ್ರೀನಲ್ಲಿ, ಅಂದರೆ ಸಿನಿಮಾ ಸ್ಕ್ರೀನ್ಗಳಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮಂಗಳೂರು, ಉಡುಪಿ, ಕುಂದಾಪುರ ಅಂತ ಹೇಳಿದಾಗ ನಮ್ಮ ಹುಲಿವೇಷನ ನೋಡಿದ್ದೀರಾ ಭಾಳಷ್ಟು ಸಿನಿಮಾಗಳಲ್ಲಿ, ನಮ್ಮೂರಿನ ರೌಡಿಸಮನ್ನು ನೋಡಿದ್ದೀರಾ, ಇನ್ನೂ ಹಲವಾರು ವಿಚಾರ ನೋಡಿದ್ದೀರಾ, ನಮ್ಮ ಊರಿನ ಬೀಚ್ಗಳನ್ನು ನೋಡಿದ್ದೀರಾ. ಆದರೆ ಮೊದಲನೇ ಬಾರಿಗೆ ಯಾರೂ ಇದುವರೆಗೂ ಅಟೆಂಪ್ಟ್ ಮಾಡೋಕ್ಕಾಗದೇ ಇರುವಂಥ, ಅಥವಾ ಅಟೆಂಪ್ಟ್ ಮಾಡೋದಕ್ಕೂ ಹೆದರ್ಕೊಂಡಂಥ ಒಂದು ಟಾಪಿಕ್ ಇದು, ನಮ್ಮ ಊರಿನ ದೈವಾರಾಧನೆ. ಸೊ ಇದು ನನಗೆ ಇದನ್ನು ಹೇಳೋದಕ್ಕೆ ಇನ್ನೂ ಹೆಮ್ಮೆ. ಯಾಕಂತ ಹೇಳಿದ್ರೆ ನಾನು ಈ ಸಿನಿಮಾದ ಒಂದು ಭಾಗ ಆಗಿರೋದ್ರಿಂದ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.